ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೆ ಆಧಾರದ ಸ್ವಾಗತ. 22 ಮೇ 2026 ಶುಕ್ರವಾರದ ದಿನದ ಪಂಚಾಂಗದ ವಿವರ ಹೇಗಿದೆ ಅಂತ ನೋಡೋಣ ಬನ್ನಿ. 22 ಮೇ 2026 ಶುಕ್ರವಾರದ ದಿನದಂದು ಜ್ಯೇಷ್ಠ ಮಾಸ ಶುಕ್ಲ ಪಕ್ಷ ಷಷ್ಠಿ ನಂತರ ಸಪ್ತಮಿ ಇರುತ್ತೆ. ನಕ್ಷತ್ರ ಆಶ್ಲೇಷ ನಕ್ಷತ್ರ ಮಧ್ಯಾಹ್ನ 12:43 ನಂತರ ಮಖ ನಕ್ಷತ್ರ ಇರುತ್ತೆ. ಯೋಗ ವ್ಯಾಘಾತ ಯೋಗ ಬೆಳಗ್ಗೆ 9:32 ನಂತರ ಹರ್ಷಣ ಯೋಗ ಇರುತ್ತೆ. ಕರಣ ಕೌಲವ ಬೆಳಗ್ಗೆ 7:12 ನಂತರ ತೈತಿಲ ಕರಣ ಬರುತ್ತೆ 6:12. ಸೂರ್ಯೋದಯ 5:54, ಸೂರ್ಯಾಸ್ತ 5 ಸಂಜೆ 6:42. ಶುಭ ಅಶುಭ ಸಮಯಗಳು ನೋಡೋದಾದ್ರೆ ಅಮೃತ ಕಾಲ ಬೆಳಗ್ಗೆ 11:08 ಮಧ್ಯಾಹ್ನ 12:43. ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 11:53 12:44. ರಾಹುಕಾಲ ಬೆಳಗ್ಗೆ 10:42 ಮಧ್ಯಾಹ್ನ 12:18. ಗುಳಿಕ ಕಾಲ ಬೆಳಗ್ಗೆ 7:31 9:06. ಯಮಗಂಡ ಕಾಲ ಮಧ್ಯಾಹ್ನ 3:31 ಸಂಜೆ 5:07. ಆಶ್ಲೇಷ ಮತ್ತು ಮಖ ನಕ್ಷತ್ರದ ಬದಲಾವಣೆ ಇರೋದ್ರಿಂದ ಜಾತಕದ ಆಧಾರದಲ್ಲಿ ಯಾವುದೇ ವಿಶೇಷ ಪೂಜೆ ಅಥವಾ ಶುಭ ಕಾರ್ಯ ಇಟ್ಕೊಳ್ಳೋಕ್ಕೆ ಅಮೃತ ಕಾಲ ಅಥವಾ ಅಭಿಜಿತ್ ಮುಹೂರ್ತ ಬಹಳ ಒಳ್ಳೆಯದು. ಇನ್ನು 22 ಮೇ 2026 ಶುಕ್ರವಾರದ ಮೊದಲನೇ ರಾಶಿಯಾದ ಮೇಷರಾಶಿಯ ದಿನ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಇವತ್ತು ನಿಮಗೆ ಮಿಶ್ರ ಫಲಗಳಿಂದ ಕೂಡಿದ ದಿನ ಆಗುತ್ತೆ. ಚಂದ್ರನ ಸಂಚಾರ ನಿಮ್ಮ ರಾಶಿಯಿಂದ ಪಂಚಮ ಮತ್ತು ಚತುರ್ಥ ಭಾವದಲ್ಲಿ ಆಸ್ಪಾಸ್ನಲ್ಲಿರೋದ್ರಿಂದ ಈ ದಿನ ಸ್ವಲ್ಪ ಮಾನಸಿಕ ಗೊಂದಲಗಳಿರುತ್ತೆ. ಮಧ್ಯಾಹ್ನದ ನಂತರ ಪರಿಸ್ಥಿತಿ ಸುಧಾರಿಸುತ್ತೆ. ಆತ್ಮವಿಶ್ವಾಸ ಮತ್ತು ದೃಢ ನಿರ್ಧಾರ ಇವತ್ತು ನಿಮಗೆ ಕೈ ಕೊಡುತ್ತೆ. ವೃತ್ತಿ ಜೀವನ ನೋಡೋದಾದ್ರೆ ಉದ್ಯೋಗಿಗಳಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಆದ್ರಿಂದ ಮಾತಿನ ಮೇಲೆ ಸ್ವಲ್ಪ ನಿಗಾ ಇರುತ್ತೆ. ಮೇಲಧಿಕಾರಿಗಳಿಂದ ಮೆಚ್ಚುಗೆ ವ್ಯಕ್ತಪಡಿಸ್ತೀರಾ. ಹೊಸ ಜವಾಬ್ದಾರಿ ಹೆಗಲೇ ಇರೋ ಸಾಧ್ಯತೆ ಕೂಡ ಇದೆ. ಇನ್ನು ವ್ಯಾಪಾರದಲ್ಲಿ ಸಾಧಾರಣ ಪ್ರಗತಿ ಇರುತ್ತೆ. ಯಾವುದೇ ದೊಡ್ಡ ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರ ಸಲಹೆ ಪಡೆಯೋದು ಉತ್ತಮ. ಬಾಕಿ ಉಳಿದಿರೋ ಹಣ ಇವತ್ತು ನಿಮ್ಮ ಕೈ ಸೇರುತ್ತೆ. ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಸಾಧಾರಣ ದಿನ. ಅನಗತ್ಯ ಖರ್ಚುಗಳಿಗೆ ಬ್ರೇಕ್ ಹಾಕೋದು ಒಳ್ಳೆಯದು. ಆದಾಯದ ಮೂಲಗಳು ಉತ್ತಮವಾಗಿರುತ್ತೆ. ಕೈಗೆ ಬಂದ ಹಣ ಬೇಗನೆ ಖರ್ಚಾಗುವ ಯೋಗ ಇದೆ. ಭವಿಷ್ಯದ ಉಳಿತಾಯದ ಕಡೆ ಗಮನ ಹರಿಸಬೇಕು. ಕುಟುಂಬದಲ್ಲಿ ಸಂತಸದ ವಾತಾವರಣ ಇರುತ್ತೆ. ಸಂಗಾತಿಯೊಂದಿಗೆ ಉತ್ತಮ ಸಮಯನ ಕಳೀತೀರಾ. ಅವರ ಸಂಪೂರ್ಣ ಬೆಂಬಲ ನಿಮಗೆ ಸಿಗುತ್ತೆ. ಮಕ್ಕಳ ಕಡೆಯಿಂದ ಶುಭ ಸಮಾಚಾರ ಕೇಳ್ತೀರಾ. ಇದು ನಿಮಗೆ ಮನಸ್ಸಿಗೆ ಶಾಂತಿ ನೀಡುತ್ತೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇವತ್ತು ಸಾಧಾರಣದ ದಿನ. ಮಾನಸಿಕ ಒತ್ತಡದಿಂದಾಗಿ ಸಣ್ಣ ಪುಟ್ಟ ತಲೆನೋವು ಅಥವಾ ಆಯಾಸ ಕಾಣಿಸಿಕೊಳ್ಳಬಹುದು. ಪ್ರಾಣಾಯಾಮ ಮತ್ತು ಯೋಗಕ್ಕೆ ಸ್ವಲ್ಪ ಸಮಯ ಮೀಸಲಿಡಬೇಕು. ಹೊರಗಿನ ಆಹಾರ ಸೇವನೆಯನ್ನು ಆದಷ್ಟು ತಪ್ಪಿಸಬೇಕು. ಶುಕ್ರವಾರ ಆಗಿರೋದ್ರಿಂದ ಲಕ್ಷ್ಮೀ ದೇವಿಯ ಆರಾಧನೆ, ಕನಕದಾಸ ಸ್ತೋತ್ರ ಪಠಿಸೋದು ಆರ್ಥಿಕ ಸಂಕಷ್ಟ ದೂರ ಮಾಡಿ ಮತ್ತಷ್ಟು ಶುಭ ತಂದುಕೊಡುತ್ತೆ. ಶುಭ ಸಂಖ್ಯೆ 9 ಮತ್ತು 1. ಶುಭ ಬಣ್ಣ ಕೆಂಪು ಮತ್ತು ಬಿಳಿ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ನಿಮಗೆ ಅತ್ಯಂತ ಸಕಾರಾತ್ಮಕ ಪ್ರಗತಿವಾದ ದಿನ. ರಾಶಿಯಾಧಿಪತಿ ಶುಕ್ರನ ಕೃಪೆಯಿಂದ ಚಂದ್ರನ ಶುಭ ಸಂಚಾರ ನಿಮ್ಮ ಮನಸ್ಸಿನಲ್ಲಿದ್ದ ಆತಂಕ ದೂರ ಮಾಡುತ್ತೆ. ಹೊಸ ಉತ್ಸಾಹ ಮೂಡಲಿದೆ. ದೀರ್ಘಕಾಲದಿಂದ ನೆನೆಗುದಿದ್ದ ಕೆಲಸಗಳು ಇವತ್ತು ವೇಗ ಪಡೆದುಕೊಳ್ಳುತ್ತೆ. ಕಚೇರಿಯಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುತ್ತೆ. ಮೇಲಧಿಕಾರಿಗಳು ನಿಮ್ಮ ಕೆಲಸದ ಶೈಲಿಯನ್ನು ಪ್ರಶಂಸಿಸಲಿದ್ದಾರೆ. ಹೊಸ ಪ್ರಾಜೆಕ್ಟ್ ಅಥವಾ ಜವಾಬ್ದಾರಿ ಸಿಗುವ ಸಾಧ್ಯತೆ ಇದೆ. ಉದ್ಯಮ ಮತ್ತು ವ್ಯಾಪಾರದಲ್ಲಿ ಉತ್ತಮ ಲಾಭ ಕಾಣ್ತೀರಾ. ಹೊಸ ಗ್ರಾಹಕರ ಸಂಪರ್ಕದಿಂದ ವ್ಯವಹಾರ ವಿಸ್ತರಣೆ ಒಳ್ಳೆಯದು. ಅವಕಾಶ ಸಿಗುತ್ತೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಸಾಮರಸ್ಯ ಇರಲಿ. ಆರ್ಥಿಕವಾಗಿ ಇವತ್ತು ಬಹಳ ಉತ್ತಮವಾದ ದಿನ. ಆದಾಯದ ಮೂಲಗಳು ಹೆಚ್ಚಾಗುತ್ತೆ. ಹಳೆ ಬಾಕಿ ಸಾಲ ವಾಪಸ್ ಬರುವ ಸಾಧ್ಯತೆ ಇದೆ. ಧನಲಾಭ ಆಗುವ ಯೋಗವಿದೆ. ಭೂಮಿ ಅಥವಾ ವಾಹನ ಖರೀದಿ ಮಾಡುವ ನಿಮ್ಮ ಯೋಜನೆ ಇವತ್ತು ಚಾಲಿಗೆ ಬರುತ್ತೆ. ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ನೆಲೆಸುತ್ತೆ. ಪೋಷಕರು ಮತ್ತು ಹಿರಿಯರ ಆಶೀರ್ವಾದ ನಿಮ್ಮ ಮೇಲಿರುತ್ತೆ. ಸಂಗಾತಿಯೊಂದಿಗಿದ್ದ ಭಿನ್ನಾಭಿಪ್ರಾಯ ತಿಳಿಯಾಗಿ ಪರಸ್ಪರ ಒಗ್ಗಟ್ಟುತನ ದೂರ ಆಗಿ ಬಾಂಧವ್ಯ ಗಟ್ಟಿಯಾಗುತ್ತೆ. ಪ್ರೇಮಿಗಳಿಗೆ ಇವತ್ತು ಮಧುರವಾದ ದಿನ. ಆರೋಗ್ಯದ ದೃಷ್ಟಿಯಿಂದ ಈ ದಿನ ಉತ್ತಮವಾಗಿರುತ್ತೆ. ಹಳೆಯ ದೈಹಿಕ ಸಮಸ್ಯೆಗಳಿಂದ ಮುಕ್ತಿ ಸಿಗಲಿದೆ. ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹೆಚ್ಚು ಸಕ್ರಿಯರಾಗಿರುತ್ತೀರ. ಇದಾಗಿಯೂ ನಿಯಮಿತ ದಿನಚರಿ ಮತ್ತು ಪೌಷ್ಟಿಕ ಆಹಾರ ಕಡೆ ಗಮನ ಹರಿಸಬೇಕು. ಮಹಾಲಕ್ಷ್ಮೀ ದೇವಿಗೆ ಬಿಳಿ ಬಣ್ಣದ ಹೂ ಅರ್ಪಿಸೋದು, ಓಂ ಮಹಾಲಕ್ಷ್ಮಿ ನಮಃ ಮಂತ್ರವನ್ನು ಜಪಿಸೋದು ಸುಖ ಸಮೃದ್ಧಿ ಹೆಚ್ಚಿಸುತ್ತೆ. ಆರ್ಥಿಕ ಪ್ರಗತಿ ಉಂಟು ಮಾಡುತ್ತೆ. ಶುಭ ಸಂಖ್ಯೆ 2 ಮತ್ತು 7. ಶುಭ ಬಣ್ಣ ಬಿಳಿ ಮತ್ತು ಕ್ರೀಮ್. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ ಬುದ್ಧಿವಂತಿಕೆ ಮತ್ತು ಚತುರತೆಯಿಂದ ಕೆಲಸವನ್ನು ಸಾಧಿಸುವ ದಿನವಾಗುತ್ತೆ. ಚಂದ್ರನ ಬಲದಿಂದಾಗಿ
ನಿಮ್ಮ ನಡುವೆ ಬುಧನ ಪ್ರಭಾವದಿಂದ ನಿಮ್ಮ ಯೋಚನೆ ಶಕ್ತಿ ತೀಕ್ಷ್ಣವಾಗಿರುತ್ತೆ. ಹೊಸ ವಿಷಯಗಳನ್ನು ಕಲಿಯಲು, ಹೊಸ ಸಂಪರ್ಕ ಬೆಳೆಸಲು ಬಹಳ ಒಳ್ಳೆ ದಿನ. ಕಚೇರಿಯಲ್ಲಿ ನಿಮ್ಮ ಸಂವಹನ ಕಲೆ ದೊಡ್ಡ ಮಟ್ಟದ ಸಹಕಾರಿ ತಂದುಕೊಡುತ್ತೆ. ಸಹೋದ್ಯೋಗಿಗಳೊಂದಿಗೆ ಸೇರಿ ಮಾಡುವ ಕೆಲಸ ಯಶಸ್ವಿಯಾಗುತ್ತೆ. ದೂರದ ಪ್ರಯಾಣ, ಕಚೇರಿ ನಿಮಿತ್ತ ಪ್ರಯಾಣ ಬೆಳೆಸುವ ಯೋಗ ಇದೆ. ವ್ಯಾಪಾರ ಲಾಭದ ಪ್ರಮಾಣ ಸಾಧಾರಣವಾಗಲಿದೆ, ಉತ್ತಮ ಮಟ್ಟದಲ್ಲಿರುತ್ತೆ. ತಾಂತ್ರಿಕ ಕಲೆ ಅಥವಾ ಒಣ ಹಣ್ಣುಗಳ ವ್ಯಾಪಾರ ಮಾಡುವವರು ಇಂದು ಮಿಶ್ರ ಫಲದಾಯಕ ದಿನ. ನವೀನ ಆಲೋಚನೆಗಳು ವ್ಯವಹಾರವನ್ನು ವಿಸ್ತರಿಸಲು ನೇರವಾಗಿ ಸಂಪರ್ಕವಾಗಲಿದೆ. ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಿರುತ್ತೆ. ಆದಾಯದ ಯಾವುದೇ ಧಕ್ಕೆ ಬರಬಹುದು. ಆಧ್ಯಾತ್ಮಿಕ ಕಾರ್ಯಗಳಿಗೆ ಅಥವಾ ಗೃಹೋಪಯೋಗಿ ವಸ್ತುಗಳಿಗೆ ಹಣ ಖರ್ಚು ಮಾಡುವಿರಿ. ಅನಗತ್ಯ ಸಾಲ ಕೊಡುವುದು ಅಥವಾ ತೆಗೆದುವನ್ನು ತಪ್ಪಿಸಿಕೊಳ್ಳಬೇಕು. ಕುಟುಂಬದಲ್ಲಿ ಕಿರಿಯ ಸಹೋದರಿಯ ಅಥವಾ ಸಹೋದರರ ಸಂಪೂರ್ಣ ಸಹಕಾರ ಸಿಗುತ್ತೆ. ಪ್ರೀತಿ ಪಾತ್ರರೊಂದಿಗೆ ಪಟ್ಟ ಪ್ರವಾಸ ಅಥವಾ ಔತಣಕೂಟ ಭಾಗಿಯಾಗುವ ಸಾಧ್ಯತೆ ಇದೆ. ಯೋಗಿಗ ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯ ಇರಲಿದೆ. ನಿಮ್ಮ ಪ್ರತಿಯೊಂದು ನಿರ್ಧಾರಕ್ಕೂ ಅವರ ಬೆಂಬಲ ನಿಮಗೆ ಸಿಗುತ್ತೆ. ಆರೋಗ್ಯದ ಕಡೆಯಿಂದ ಸ್ವಲ್ಪ ಕಾಳಜಿ ವಹಿಸುವುದು ಅಗತ್ಯ. ಕಣ್ಣಿನ ತೊಂದರೆ ಅಥವಾ ಗಂಟಲಿಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಇನ್ಫೆಕ್ಷನ್ ಕಾಡಬಹುದು. ಹಾಗಾಗಿ ಧೂಳಿನಿಂದ ಸ್ವಲ್ಪ ದೂರ ಇರುವುದು, ಹೆಚ್ಚು ನೀರು ಕುಡಿಯುವುದು ಅವಶ್ಯಕ. ಗಣೇಶನಿಗೆ ದೂರ್ವೆ ಅಥವಾ ಗರಿಕೆಯನ್ನು ಅರ್ಪಿಸಬೇಕು. ಸಂಕಷ್ಟನಾಶ ಗಣೇಶ ಸ್ತೋತ್ರ ಪಠಿಸೋದು ನಿಮ್ಮ ಕಾರ್ಯದಲ್ಲಿ ಎಲ್ಲ ಅಡೆತಡೆಗಳು ನಿವಾರಿಸುತ್ತೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ಇವತ್ತು ನಿಮಗೆ ಭಾವನಾತ್ಮಕವಾಗಿ, ಮಾನಸಿಕವಾಗಿ ಅತ್ಯಂತ ಪ್ರಮುಖವಾದ ದಿನ. ಆರಂಭದಲ್ಲಿ ಚಂದ್ರ ಸಂಚಾರ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಮನಸ್ಸಿಗೆ ಸ್ವಲ್ಪ ಚಂಚಲ ಅಥವಾ ಹಳೆ ನೆನಪು ಕಾಡುತ್ತೆ. ಆದರೆ ಮಧ್ಯಾಹ್ನದ ನಂತರ ನಿಮ್ಮ ಯೋಜನೆ ಸ್ಪಷ್ಟತೆ ಇರುತ್ತೆ. ಧನಾತ್ಮಕ ಬದಲಾವಣೆ ಕಾಣ್ತೀರಾ. ಕಚೇರಿಯಲ್ಲಿ ಒತ್ತಡ, ಕೆಲಸ ಸ್ವಲ್ಪ ಹೆಚ್ಚಾಗಿರುತ್ತೆ. ಯಾವುದೇ ಕೆಲಸ ಅವಸರದಲ್ಲಿ ಮಾಡಕ್ಕೆ ಹೋಗ್ಬೇಡ್ರಿ, ತಪ್ಪಾಗೋ ಸಾಧ್ಯತೆ ಇರುತ್ತೆ. ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದ ಕೇಳಿಬೇಡಿ, ಶಾಂತವಾಗಿರಿ. ವ್ಯವಹಾರದಲ್ಲಿ ಏರಿಳಿತ ಸಾಮಾನ್ಯವಾಗಿ ಇರುತ್ತೆ. ಹಣಕಾಸಿನ ವಹಿವಾಟು ನಡೆಸುವಾಗ ಜಾಗರೂಕತೆಯಿಂದಿರಿ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ಪತ್ರ ಸರಿಯಾಗಿ ಓದಿ ನೋಡುವುದು ಅತ್ಯಗತ್ಯ. ಆರ್ಥಿಕವಾಗಿ ಇಂದು ಮಿಶ್ರ ಫಲ. ಮನೆ ಅಥವಾ ವಾಹನದ ರಿಪೇರಿಗೆ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಆದಾಗ್ಯೂ ಹಳೆಯ ಹೂಡಿಕೆ ಸಣ್ಣ ಪ್ರಮಾಣದ ಲಾಭ ತಂದುಕೊಡುತ್ತೆ. ನಿರ್ವಹಿಸಬೇಕದನ್ನು. ಅನಗತ್ಯ ವಸ್ತುಗಳು ಖರೀದಿ ಮಾಡೋದನ್ನು ಕಡಿಮೆ ಮಾಡಬೇಕು. ಕುಟುಂಬದಲ್ಲಿ ತಂದೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ಹರಿಬರಿಯಲ್ಲಿ ಮನೆಯವರ ಭಾವನೆಗಳನ್ನು ಗೌರವ ಮಾಡದೇ ಇರೋದು ಬಹಳ ಕಷ್ಟಕ್ಕೀಡಾಗುತ್ತೆ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ವಿಷಯಗಳಿಗೆ ಮನಸ್ತಾಪ ಬರುವಂತೆ ಮಾತನಾಡುವುದು, ಪರಸ್ಪರ ಮಾತುಕತೆ ಮೂಲಕ ಗೊಂದಲ ಬಗೆಹರಿಸಿಕೊಳ್ಳುವುದು. ಪ್ರೇಮಿಗಳಿಗೆ ಸ್ಥಗಿತ ದಿನ. ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಜಾಗರೂಕತೆ. ಶೀತ, ಕೆಮ್ಮು ಅಥವಾ ಹೊಟ್ಟೆ ಸಂಬಂಧಿಸಿದ ಅಜೀರ್ಣ ಸಮಸ್ಯೆ ಕಾಣಿಸಿಕೊಳ್ಬಹುದು. ಆಹಾರ ಪದ್ಧತಿಯಲ್ಲಿ ಶಿಸ್ತು ಇರಬೇಕು. ಮಸಾಲೆಯುಕ್ತ ಪದಾರ್ಥದಿಂದ ದೂರ ಇರಿ. ಚಂದ್ರನ ಕೃಪೆಯಿಂದಾಗಿ ಶಿವನಿಗೆ ಹಾಲಿನ ಅಭಿಷೇಕ ಮಾಡೋದು, ಓಂ ನಮಃ ಶಿವಾಯ ಮಂತ್ರ ಜಪಿಸೋದು ಮಾನಸಿಕ ಶಾಂತಿ ಸಿಗುತ್ತೆ. ಅದೃಷ್ಟ ಸಂಖ್ಯೆ 2 ಮತ್ತು 4. ಅದೃಷ್ಟ ಬಣ್ಣ ಬಿಳಿ ರೇಷ್ಮೆ. ಇನ್ನು ಮುಂದಿನ ರಾಶಿ ಸಿಂಹ ರಾಶಿ. ಇವತ್ತು ನಿಮ್ಮ ದೃಢತೆ ಮತ್ತು ನಾಯಕತ್ವದ ಗುಣಗಳು ಹೊರಹೊಮ್ಮುವ ದಿನ ಅಂತ ಹೇಳಬಹುದು. ಗ್ರಹಗತಿಗಳ ಶುಭ ಪ್ರಭಾವದಿಂದ ನಿಮ್ಮ ಮನಸ್ಸಿನಲ್ಲಿದ್ದ ಗೊಂದಲ ದೂರವಾಗಿ ಧನಾತ್ಮಕ ಆಲೋಚನೆ ಮೂಡುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುವಂತಹ ಸನ್ನಿವೇಶಗಳು ಎದುರಾಗುತ್ತೆ. ಕಚೇರಿಯಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತೆ. ನಿಮ್ಮ ನಾಯಕತ್ವದ ಆರಂಭವಾಗುತ್ತೆ. ಕೆಲಸಗಳು ಕೂಡ ಯಶಸ್ವಿಯಾಗುತ್ತೆ. ಮೇಲಧಿಕಾರಿಗಳು ನಿಮ್ಮ ನಿರ್ಧಾರಗಳಿಗೆ ಸಂಪೂರ್ಣ ಬೆಂಬಲ ಕೊಡ್ತಾರೆ. ರಾಜಕೀಯ ಅಥವಾ ಆಡಳಿತ ರಂಗದಲ್ಲಿರೋರಿಗೆ ವಿಶೇಷ ಯಶಸ್ಸು ಸಿಗುತ್ತೆ. ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಉತ್ತಮ ಪ್ರಗತಿ ಕಂಡು ಬರುತ್ತೆ. ಹೊಸ ಒಪ್ಪಂದಗಳು ಅಥವಾ ಆರ್ಡರ್ಗಳು ಕೈ ಸೇರುವ ಸಾಧ್ಯತೆ ಇದೆ. ಪಾಲುದಾರರೊಂದಿಗೆ ನಂಬಿಕೆ ಹೆಚ್ಚಾಗುತ್ತೆ. ಜಂಟಿ ಹೂಡಿಕೆಗೆ ಬಹಳ ಒಳ್ಳೆ ದಿನ. ಆರ್ಥಿಕವಾಗಿ ಬಹಳ ಧನಲಾಭವಾಗುವ ದಿನ. ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗುತ್ತೆ. ದೀರ್ಘಕಾಲದ ಹೂಡಿಕೆಗಳಿಂದ ಉತ್ತಮ ಲಾಭವನ್ನು ಪಡಿತೀರಾ. ಪಿತ್ರಾರ್ಜಿತ ಆಸ್ತಿಯಿಂದ ಬರಬೇಕಿದ್ದ ಪಾಲು ಅಥವಾ ಧನ ಸಹಾಯ ಇವತ್ತು ನಿಮ್ಮ ಕೈ ಸೇರುವ ಯೋಗವಿದೆ. ಕುಟುಂಬದಲ್ಲಿ ಹಿರಿಯರ ಮತ್ತೆ ತಂದೆಯವರ ಮಾರ್ಗದರ್ಶನದಿಂದ ದೊಡ್ಡ ಸಮಸ್ಯೆಗೆ ಬಗೆಹರ ಕಂಡುಕೊಳ್ತೀರಾ. ಮನೆಯಲ್ಲಿ ಮಂಗಳ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಸ್ತೀರಾ. ಸಂಗಾತಿಯೊಂದಿಗೆ ಮಧುರವಾದ ಬಾಂಧವ್ಯ ಇರುತ್ತೆ. ನಿಮ್ಮ ಬಿಡುವಿಲ್ಲದ ವೇಳಾಪಟ್ಟಿ ನಡುವೆ ಪ್ರೀತಿ ಪಾತ್ರರಿಗೆ ಸಮಯ ಮೀಸಲಿಡ್ತೀರಾ. ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ. ಆದರೆ ದಿನದ ಕೊನೆಯಲ್ಲಿ ಅತಿಯಾದ ಕೆಲಸದ ಕಾರಣದಿಂದ ದೈಹಿಕ ಆಯಾಸ ಮತ್ತೆ ಬೆನ್ನು ನೋವು ಕಾಣಿಸ್ಕೊಳ್ಬಹುದು. ಸಕಾಲಕ್ಕೆ ವಿಶ್ರಾಂತಿ ಪಡೆಯುವುದು ಮತ್ತೆ ಸರಿಯಾದ ಪ್ರಮಾಣದಲ್ಲಿ ನೀರು ಕುಡಿಯೋದು ಅವಶ್ಯಕ. ಇವತ್ತು ಸೂರ್ಯ ದೇವರಿಗೆ ತಾಮ್ರ ಪಾತ್ರೆಯಲ್ಲಿ ನೀರನ್ನು ಅರ್ಪಿಸಿ ಅಥವಾ ಗಾಯತ್ರಿ ಮಂತ್ರವನ್ನು ಜಪಿಸುವುದರಿಂದ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಮತ್ತೆ ದಿನದ ಕಾರ್ಯಗಳು ಸುಗಮವಾಗಿ ಸಾಗತ್ತೆ. ಶುಭ ಸಂಖ್ಯೆ 1, 5. ಶುಭ ಬಣ್ಣ ಕಡು ಹಳದಿ ಕೇಸರಿ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ.
ಕನ್ಯಾ ರಾಶಿಯವರಿಗೆ ಅತ್ಯಂತ ವ್ಯವಸ್ಥಿತ ಹಾಗೂ ಯಶಸ್ವಿಯ ದಿನವಾಗುತ್ತೆ. ನಿಮ್ಮ ರಾಶಿಯಾಧಿಪತಿ ಬುಧನ ಅನುಗ್ರಹದಿಂದ ನಿಮ್ಮ ಬುದ್ಧಿವಂತಿಕೆ ಹಾಗೂ ಯೋಜನಾ ಶಕ್ತಿ ಉತ್ತುಂಗದಲ್ಲಿರುತ್ತೆ. ಯಾವುದೇ ಕಠಿಣ ಸವಾಲುಗಳನ್ನು ಎದುರಿಸಲು ಅದಕ್ಕೆ ನೀವು ಚತುರತೆಯಿಂದ ಸುಲಭವಾಗಿ ನಿಭಾಯಿಸ್ತೀರಾ. ಆದಾಗ್ಯೂ ಅತಿಯಾದ ಆಲೋಚನೆಯನ್ನು ಬದಿಗಿಡುವುದು ಬಹಳ ಒಳ್ಳೆಯದು. ಇನ್ನು ಕಚೇರಿಯಲ್ಲಿ ನೀವು ಅಂದುಕೊಂಡ ಕೆಲಸಗಳು ಸುಗಮವಾಗಿ ಪರಿಪೂರ್ಣವಾಗಿ ಸಾಗುತ್ತೆ. ಸಂಶೋಧನೆ, ವಿಜ್ಞಾನ, ಬ್ಯಾಂಕಿಂಗ್ ಮತ್ತೆ ಶಿಕ್ಷಣ ಕ್ಷೇತ್ರದಲ್ಲಿರೋರಿಗೆ ಇವತ್ತು ವಿಶೇಷ ಯಶಸ್ಸು ಸಿಗುತ್ತೆ. ನಿಮ್ಮಲ್ಲಿ ನಿಖರವಾದ ಕೆಲಸ ಶೈಲಿಗೆ ಮೇಲಧಿಕಾರಿಗಳು ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ವ್ಯಾಪಾರದಲ್ಲಿ ಸ್ಥಿರವಾದ ಪ್ರಗತಿ ಕಂಡುಬರುತ್ತೆ. ಲೆಕ್ಕಪತ್ರವನ್ನು ಸರಿಯಾಗಿ ನಿರ್ವಹಿಸುವುದು ಮುಂದಾಗುವ ದೊಡ್ಡ ನಷ್ಟ ತಪ್ಪಿಸಬಹುದು. ಹೊಸ ಗ್ರಾಹಕರನ್ನು ಆಕರ್ಷಿಸಲು ನೀವು ಮಾಡುವ ತಂತ್ರಗಳು ಯಶಸ್ವಿಯಾಗುತ್ತೆ. ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತೆ. ಅನಗತ್ಯ ಖರ್ಚುಗಳು ವೆಚ್ಚಗಳ ಮೇಲೆ ನಿಯಂತ್ರಣ ಸಾಧಿಸುವಲ್ಲಿ ಯಶಸ್ವಿ ಆಗ್ತೀರಾ. ಹಳೆಯ ಸಾಲಗಳನ್ನು ತೀರಿಸಲು ಇದು ಸೂಕ್ತ ಸಮಯ. ಹೂಡಿಕೆ ಮಾಡುವ ಮುನ್ನ ಮಾರುಕಟ್ಟೆ ಏರಿಳಿತ ಗಮನಿಸುವುದು ಬಹಳ ಒಳ್ಳೆಯದು. ಕುಟುಂಬದಲ್ಲಿ ಶಾಂತಿಯುತ ವಾತಾವರಣ ಇರುತ್ತೆ. ಸಹೋದರ ಸಹೋದರಿಯರೊಂದಿಗಿದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ದೂರ ಆಗುತ್ತೆ. ಸಂಗಾತಿಯು ನಿಮ್ಮ ಮನೆ ಕೆಲಸ ಹಾಗೂ ವೃತ್ತಿ ಜೀವನದಲ್ಲಿ ಬೆಂಬಲ ನೀಡುತ್ತೆ. ಪ್ರೇಮಿಗಳಿಗೆ ನಡುವೆ ಇದ್ದ ನಂಬಿಕೆ ಮತ್ತೆ ಪ್ರೀತಿ ಹೆಚ್ಚಾಗುತ್ತೆ. ಆರೋಗ್ಯ ಸಾಮಾನ್ಯವಾಗಿ ಚೆನ್ನಾಗಿರುತ್ತೆ, ಆದರೆ ಹೊಟ್ಟೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ತೊಂದರೆಗಳು ಬರಬಂತೆ ತಡೆಯಲು ಸಮಯಕ್ಕೆ ಸರಿಯಾಗಿ ಪೌಷ್ಟಿಕ ಆಹಾರ ಸೇವಿಸಿ. ಹಸಿರು ತರಕಾರಿ ಮತ್ತೆ ಹಣ್ಣನ್ನು ನಿಮ್ಮ ಆಹಾರ ಕ್ರಮದಲ್ಲಿ ಹೆಚ್ಚಿಸಿ. ಇವತ್ತು ಬುಧ ಹಾಗೂ ಶುಕ್ರನ ಅನುಗ್ರಹಕ್ಕಾಗಿ ಹಸುವಿನ ಹಸಿರು ಹುಲ್ಲನ್ನು ಕೊಡುವುದು ಅಥವಾ ನೆನೆಸಿದ ಹೆಸರು ಬೇಳೆಯನ್ನು ತಿನ್ನಿಸುವುದು ನಿಮ್ಮ ಜಾತಕದ ದೋಷ ನಿವಾರಣೆಯಾಗಿ ಕಾರ್ಯಗಳು ಸುಲಭವಾಗುತ್ತೆ. ಶುಭ ಸಂಖ್ಯೆ 5 ಮತ್ತು 6. ಶುಭ ಬಣ್ಣ ತಿಳಿ ಹಸಿರು ಮತ್ತು ಪಿಸ್ತಾ ಬಣ್ಣ. ಇನ್ನು ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಅತ್ಯಂತ ಆಕರ್ಷಕ ಮತ್ತೆ ಸಂತೋಷದಾಯಕ ದಿನವಾಗಿರುತ್ತೆ. ನಿಮ್ಮ ರಾಶಿಯಾಧಿಪತಿಯಾದ ಶುಕ್ರವಾರವೇ ಆಗಿರೋದ್ರಿಂದ ಸಾಂಪ್ರದಾಯಿಕ ಹಾಗೂ ಕಲಾತ್ಮಕ ವಿಷಯಗಳ ಕಡೆಗೆ ಆಸಕ್ತಿ ಹೆಚ್ಚಾಗುತ್ತೆ. ಸಮಾಜದಲ್ಲಿ ನಿಮ್ಮ ವ್ಯಕ್ತಿತ್ವಕ್ಕೆ ಮನ್ನಣೆ ಸಿಗತ್ತೆ. ಹೊಸ ಸ್ನೇಹಿತರ ಸೇರ್ಪಡೆಯಾಗತ್ತೆ. ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಇರಲಿದೆ. ಸೌಂದರ್ಯವರ್ಧಕ, ಫ್ಯಾಷನ್, ಕಲೆ ಮತ್ತೆ ಸೃಜನಾತ್ಮಕ ಕೆಲಸಗಳಲ್ಲಿ ಮಾಡುವವರಿಗೆ ಈ ವಿಶೇಷ ಲಾಭ ಯಶಸ್ಸು ತಂದುಕೊಡುತ್ತೆ. ವ್ಯಾಪಾರದಲ್ಲಿ ಪ್ರಗತಿ ಕಂಡು ಬರಲಿದೆ. ಗ್ರಾಹಕರ ಅಗತ್ಯಗಳನ್ನು ಅರಿತು ಹೊಸ ವಸ್ತುಗಳನ್ನು ಪರಿಚಯಿಸುವುದರಿಂದ ಲಾಭಾಂಶ ಹೆಚ್ಚಾಗಲಿದೆ. ಮಾರುಕಟ್ಟೆಯಲ್ಲಿ ನಿಮ್ಮ ಬ್ರ್ಯಾಂಡ್ ಮೌಲ್ಯ ಹೆಚ್ಚಾಗುವ ಯೋಗವಿದೆ. ಆರ್ಥಿಕವಾಗಿ ಇಂದು ಬಹಳ ಉತ್ತಮವಾದ ದಿನ. ಆದಾಯದ ಹರಿವು ಚೆನ್ನಾಗಿರುತ್ತೆ. ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತ ಲಾಭ ದೊರೆಯಲಿದೆ. ಆದರೆ ಐಷಾರಾಮಿ ವಸ್ತುಗಳ ಖರೀದಿ ಅಥವಾ ಅಲಂಕಾರಿಕ ವಸ್ತುಗಳಿಗಾಗಿ ಸ್ವಲ್ಪ ಹಣ ವ್ಯಯವಾಗುವ ಸಾಧ್ಯತೆ ಇದೆ. ಖರ್ಚಿನ ಮೇಲೆ ಹಿಡಿತವಿರಲಿ. ಕುಟುಂಬದಲ್ಲಿ ಆನಂದದ ವಾತಾವರಣ ಇರಲಿದೆ. ಹತ್ತಿರದ ಸಂಬಂಧಿಕರಿಂದ ಭೇಟಿ ಅಥವಾ ಶುಭ ಸಮಾರಂಭದಲ್ಲಿ ಭಾಗವಹಿಸುವ ಅವಕಾಶ ಸಿಗಲಿದೆ. ಸಂಗಾತಿಯೊಂದಿಗೆ ಪ್ರೀತಿ ಮತ್ತೆ ರೊಮ್ಯಾನ್ಸ್ ಹೆಚ್ಚಾಗಲಿದೆ. ಪರಸ್ಪರ ಉಡುಗೊರೆಗಳನ್ನು ವಿನಿಮಯ ಮಾಡುವ ಮೂಲಕ ದಿನ ಇನ್ನಷ್ಟು ಮಧುರ ಮಾಡಿಕೊಳ್ಳುವಿರಿ. ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ. ಮನಸ್ಸು ಪ್ರಫುಲ್ಲವಾಗಿರೋದ್ರಿಂದ ದೈಹಿಕವಾಗಿಯೂ ಉತ್ಸಾಹದಿಂದ ಇರುತ್ತೀರಾ. ಆದಾಗಿಯೂ ಮಧುಮೇಹ ಅಥವಾ ಕಿಡ್ನಿ ಸಮಸ್ಯೆ ಇರುವವರು ನಿಯಮಿತ ತಪಾಸಣೆ ಅಥವಾ ಆಹಾರ ಪದ್ಧತಿಯಲ್ಲಿ ಎಚ್ಚರಿಕೆ ವಹಿಸುವುದು ಸೂಕ್ತ. ವಿಶೇಷ ಪರಿಹಾರ ಬೇಕು ಅನ್ನೋದಾದ್ರೆ ಇವತ್ತು ಮಹಾಲಕ್ಷ್ಮಿ ಅಷ್ಟೋತ್ತರ ಪಠಿಸುವುದು ಅಥವಾ ದುರ್ಗಾದೇವಿಗೆ ತುಪ್ಪದ ದೀಪ ಹಚ್ಚೋದು ನಿಮ್ಮ ಸೌಭಾಗ್ಯ ಹೆಚ್ಚಿಸುತ್ತೆ ಮತ್ತೆ ಸಕಲ ಐಶ್ವರ್ಯಗಳು ಪ್ರಾಪ್ತಿಯಾಗತ್ತೆ. ಶುಭ ಸಂಖ್ಯೆ 5 ಮತ್ತು 8. ಶುಭ ಬಣ್ಣ ಬಿಳಿ ಮತ್ತೆ ಆಕಾಶ ನೀಲಿ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಕಠಿಣ ಪರಿಶ್ರಮದಿಂದ ಯಶಸ್ಸು ಸಿಗುವಂತಹ ದಿನವಾಗಿದೆ. ಗ್ರಹಗಳ ಪ್ರಭಾವದಿಂದ ಮನಸ್ಸಿನಲ್ಲಿ ತಳಮಳ ಅಥವಾ ಸಣ್ಣ ಪುಟ್ಟ ಆತಂಕ ಎದುರಾಗಬಹುದು. ಆದರೆ ನಿಮ್ಮ ಅದಮ್ಯ ಸಾಹಸ ಗುಣ ಹಾಗೂ ಧೈರ್ಯದಿಂದ ಯಾವುದೇ ಸವಾಲನ್ನು ಎದುರಿಸುವ ಜಯಶಾಲಿಯಾಗುತ್ತೀರಿ. ರಹಸ್ಯ ಮತ್ತೆ ಆಧ್ಯಾತ್ಮಿಕ ವಿಷಯಗಳ ಕಡೆ ಒಲವು ಹೆಚ್ಚಾಗುತ್ತೆ. ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ಕೆಲಸದ ಮೇಲೆ ಹೆಚ್ಚಿನ ಗಮನ ಹರಿಸಿ. ನಿಮ್ಮ ವಿರೋಧಿಗಳು ಅಥವಾ ಶತ್ರುಗಳು ನಿಮ್ಮ ವಿರುದ್ಧ ಸಂಚು ರೂಪಿಸಲು ಪ್ರಯತ್ನಿಸುತ್ತಿರುತ್ತಾರೆ. ಆದರೆ ನಿಮ್ಮ ಜಾಗರೂಕತೆಯಿಂದ ಅವರನ್ನು ಯಶಸ್ವಿಯಾಗಿಸಲು ಬಿಡುವುದಿಲ್ಲ. ವಾದ ವಿವಾದಗಳಿಂದ ಸ್ವಲ್ಪ ದೂರ ಇರಿ. ವ್ಯಾಪಾರದಲ್ಲಿ ಸಾಧಾರಣ ಪ್ರಗತಿ ಕಂಡುಬರುತ್ತೆ. ಯಾರಿಗಾದರೂ ದೊಡ್ಡ ಮೊತ್ತದ ಸಾಲ ಕೊಡುವ ಮುನ್ನ ಯೋಚಿಸಿ. ಹಣ ಮರಳಿ ಬರುವುದು ಕಷ್ಟವಾಗಬಹುದು. ರಿಯಲ್ ಎಸ್ಟೇಟ್ ಅಥವಾ ಭೂಮಿಗೆ ಸಂಬಂಧಿಸಿದ ವ್ಯವಹಾರದಲ್ಲಿ ಲಾಭದ ಮುನ್ಸೂಚನೆ ಇದೆ. ಆರ್ಥಿಕವಾಗಿ ಇಂದು ಮಿಶ್ರ ಫಲಗಳಿಂದ ಕೂಡಿದೆ. ಅನಿರೀಕ್ಷಿತವಾಗಿ ಕೆಲವು ಖರ್ಚುಗಳು ಎದುರಾಗುವುದರಿಂದ ಬಜೆಟ್ ಏರುಪೇರಾಗಬಹುದು. ಆದಾಗಿಯೂ ಗುಪ್ತ ಮೂಲಗಳಿಂದ ಅಥವಾ ಹಳೆಯ ಬಾಕಿ ವಸೂಲಾಗುವುದರಿಂದ ಪರಿಸ್ಥಿತಿಯನ್ನು ನಿಭಾಯಿಸಬಹುದು. ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡದಂತೆ ಮಾತಿನ ಮೇಲೆ ನಿಗಾ ಇಡುವುದು ಅಗತ್ಯ.
ಮನೆಯ ಹಿರಿಯರ ಆರೋಗ್ಯದ ಕಡೆಗೆ ಕಾಳಜಿ ವಹಿಸಿ. ಸಂಗಾತಿಯೊಂದಿಗೆ ಮಧ್ಯಾಹ್ನದ ನಂತರ ಉತ್ತಮ ಬಾಂಧವ್ಯ ಏರ್ಪಾಡಾಗಲಿದೆ. ಕಷ್ಟದ ಸಮಯದಲ್ಲಿ ಅವರು ನಿಮ್ಮ ಬೆನ್ನೆಲುಬಾಗಿ ನಿಲ್ಲುತ್ತಾರೆ. ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಜಾಗ್ರತೆ ವಹಿಸಬೇಕು. ರಕ್ತದೊತ್ತಡ, ಬಿಪಿ, ಉಷ್ಣತೆ ಸಂಬಂಧಿಸಿದ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಚಾಲನೆ ಮಾಡುವಾಗ ಅತೀ ವೇಗ ಬೇಡ, ಸಂಯಮದಿಂದಿರಿ. ಇನ್ನು ವಿಶೇಷ ಪರಿಹಾರ ಬೇಕು ಅನ್ನೋದಾದ್ರೆ ಇವತ್ತು ಹನುಮಂತನಿಗೆ ಪ್ರಾರ್ಥನೆ ಸಲ್ಲಿಸುವುದು, ಹನುಮಾನ್ ಚಾಲೀಸ ಪಠಿಸುವುದು ಮನಸ್ಸಿನ ಭಯ ನಿವಾರಣೆಯಾಗಿ ಸಕಲ ಕಾರ್ಯಗಳಲ್ಲಿ ವಿಜಯ ಸಿಗತ್ತೆ. ಶುಭ ಸಂಖ್ಯೆ 3 ಮತ್ತು 9. ಶುಭ ಬಣ್ಣ ಕಡು ಕೆಂಪು ಮತ್ತೆ ಮರೂನ್. ಇನ್ನು ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರಿಗೆ ಅತ್ಯಂತ ಸೌಭಾಗ್ಯದಾಯಕ ಮತ್ತೆ ಆಧ್ಯಾತ್ಮಿಕ ಚಿಂತನೆಗಳಿಂದ ಕೂಡಿದ ದಿನವಾಗಿರುತ್ತೆ. ನಿಮ್ಮ ರಾಶ್ಯಾಧಿಪತಿಯಾದ ಗುರುದೇವನ ಕೃಪೆಯಿಂದಾಗಿ ನಿಮ್ಮ ಸತ್ಕರ್ಮಕ್ಕೆ ತಕ್ಕ ಫಲ ಸಿಗುವಂತಹ ದಿನ ಇವತ್ತು. ಯಾವುದೇ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇವತ್ತು ಸೂಕ್ತ ಸಮಯವಾಗಿದ್ದು, ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆ ಹೆಚ್ಚಾಗತ್ತೆ. ಇನ್ನು ಕಚೇರಿಯಲ್ಲಿ ನಿಮ್ಮ ದೀರ್ಘಕಾಲದ ಪ್ರಯತ್ನಗಳಿಗೆ ಉತ್ತಮ ಫಲ ಸಿಗದೆ ಉನ್ನತ ಶಿಕ್ಷಣ, ಕನ್ಸಲ್ಟೆನ್ಸಿ, ಬ್ಯಾಂಕಿಂಗ್ ಅಥವಾ ಧಾರ್ಮಿಕ ಕ್ಷೇತ್ರಗಳಲ್ಲಿ ಇರುವವರಿಗೆ ಇಂದು ವಿಶೇಷ ಪ್ರಗತಿ ಇರಲಿದೆ. ಹೊಸ ಉದ್ಯೋಗಾವಕಾಶಗಳು ಹುಡುಕಿಕೊಂಡು ಬರುವ ಸಾಧ್ಯತೆ ಇದೆ. ವ್ಯಾಪಾರದಲ್ಲಿ ಲಾಭದ ಪ್ರಮಾಣ ತೃಪ್ತಿದಾಯಕವಾಗಿರಲಿದೆ. ಹೊಸ ಹೂಡಿಕೆಗಳಿಗೆ ಇದು ಈ ಸಕಾಲ. ದೀರ್ಘಾವಧಿಯ ಯೋಜನೆಗಳೊಂದಿಗೆ ಆರಂಭಿಸುವ ವ್ಯವಹಾರಗಳು ಮುಂದಿನ ದಿನಗಳಲ್ಲಿ ದೊಡ್ಡ ಲಾಭ ತಂದುಕೊಡುತ್ತೆ. ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರಲಿದೆ. ಆದಾಯದ ಹರಿವು ಹೆಚ್ಚಾಗುವುದರಿಂದ ಹಳೆಯ ಆರ್ಥಿಕ ಸಂಕಷ್ಟದಿಂದ ಮುಕ್ತಿ ಸಿಗಲಿದೆ. ಧಾರ್ಮಿಕ ಕಾರ್ಯಗಳಿಗಾಗಿ ಅಥವಾ ಪುಣ್ಯಕ್ಷೇತ್ರಗಳ ಭೇಟಿಗಾಗಿ ಸ್ವಲ್ಪ ಹಣ ವ್ಯಯ ಮಾಡುವ ಸಾಧ್ಯತೆ ಇದೆ. ಇದು ನಿಮ್ಮ ಮನಸ್ಸಿಗೆ ತೃಪ್ತಿ ತಂದುಕೊಡುತ್ತೆ. ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರಲಿದ್ದು, ತಂದೆ ಅಥವಾ ಗುರು ಸಮಾನರಾದವರಿಂದ ಸೂಕ್ತ ಮಾರ್ಗದರ್ಶನ ಸಿಗಲಿದೆ. ಮನೆಯಲ್ಲಿ ಸಂತಸದ ಅಥವಾ ಮಂಗಳ ಕಾರ್ಯದ ಚರ್ಚೆ ನಡೆಸಲಿದೆ. ಸಂಗಾತಿಯೊಂದಿಗೆ ಸಾಮರಸ್ಯ ಉತ್ತಮವಾಗಿರುತ್ತೆ. ಪರಸ್ಪರ ಆಲೋಚನೆಗಳಿಗೆ ಗೌರವ ನೀಡುವುದರಿಂದ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗತ್ತೆ. ಆರೋಗ್ಯವು ಸಾಮಾನ್ಯವಾಗಿ ಚೆನ್ನಾಗಿರುತ್ತೆ. ಹಳೆಯ ದೈಹಿಕ ಸಮಸ್ಯೆಗಳಿಂದ ಚೇತರಿಕೆ ಕಾಣುವಿರಿ. ಆದಾಗಿಯೂ ಮಧುಮೇಹ ಅಥವಾ ಲಿವರ್ ಸಂಬಂಧಿತ ಸಮಸ್ಯೆ ಇರುವವರು ಆಹಾರ ಪದ್ಧತಿಯಲ್ಲಿ ಕೊಂಚ ಶಿಸ್ತು ಕಾಪಾಡಿಕೊಳ್ಳುವುದು ಒಳ್ಳೆಯದು. ವಿಶೇಷ ಪರಿಹಾರ ಬೇಕನ್ನೋದಾದ್ರೆ ಇವತ್ತು ವಿಷ್ಣು ಸಹಸ್ರನಾಮ ಪಠಿಸುವುದು ಅಥವಾ ಶ್ರೀಹರಿ ವಿಷ್ಣುವಿಗೆ ಹಳದಿ ಬಣ್ಣದ ಹೂವನ್ನು ಅರ್ಪಿಸುವುದು ಜಾತಕದ ಗುರುಬಲ ಹೆಚ್ಚಿಸುತ್ತೆ. ಸಕಲ ಕಾರ್ಯಗಳಲ್ಲಿ ದಿಗ್ವಿಜಯವಾಗುತ್ತೆ. ಶುಭ ಸಂಖ್ಯೆ 3 ಮತ್ತು 5. ಶುಭ ಬಣ್ಣ ಹಳದಿ ಮತ್ತೆ ಬಂಗಾರದ ಬಣ್ಣ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಇಂದು ನಿಮಗೆ ಶಿಸ್ತು ಮತ್ತೆ ತಾಳ್ಮೆಯಿಂದ ಕೆಲಸವನ್ನು ಸಾಧಿಸುವ ದಿನವಾಗತ್ತೆ. ರಾಶ್ಯಾಧಿಪತಿಯಾದ ಶನಿದೇವ ಪ್ರಭಾವದಿಂದ ಆರಂಭ ಕೆಲಸಗಳು ಸ್ವಲ್ಪ ನಿಧಾನವಾಗಿ ಸಾಗಿದರೂ ನಿಮ್ಮ ನಿರಂತರ ಪ್ರಯತ್ನದಿಂದ ಸಂಜೆ ವೇಳೆಗೆ ಉತ್ತಮ ಯಶಸ್ಸು ನಿಮ್ಮದಾಗಲಿದೆ. ಆತುರದ ನಿರ್ಧಾರಗಳನ್ನು ತಪ್ಪಿಸುವುದು ಒಳಿತು. ಕಚೇರಿಯಲ್ಲಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗಬಹುದು. ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ತಕ್ಷಣವೇ ಸಿಗದಿದ್ದರೂ ಮೇಲಧಿಕಾರಿಗಳು ನಿಮ್ಮ ನಿಷ್ಠೆಯನ್ನು ಗಮನಿಸುತ್ತಿರುತ್ತಾರೆ. ತಾಂತ್ರಿಕ ಉತ್ಪಾದನಾ ಅಥವಾ ಕಬ್ಬಿಣದ ಉದ್ಯಮದಲ್ಲಿ ಇರುವವರಿಗೆ ಇವತ್ತು ಉತ್ತಮ ದಿನ ಅಂತ ಹೇಳಬಹುದು. ವ್ಯಾಪಾರದಲ್ಲಿ ಸ್ಥಿರತೆ ಇರುತ್ತೆ. ಯಾವುದೇ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ಕಾನೂನಾತ್ಮಕ ವಿಷಯಗಳನ್ನು ಸರಿಯಾಗಿ ಪರಿಶೀಲಿಸಬೇಕು. ಇನ್ನು ಹಳೆ ಗ್ರಾಹಕರಿಂದ ಹೊಸ ಆರ್ಡರ್ ಸಿಗೋ ಸಾಧ್ಯತೆ ಕೂಡ ಇದೆ. ಆರ್ಥಿಕವಾಗಿ ಇವತ್ತು ಸಾಧಾರಣ ದಿನ ಅಂತ ಹೇಳ್ಬೋದು. ಆದಾಯದ ಅರಿವು ಉತ್ತಮವಾಗಿರುತ್ತೆ. ಹಳೆ ಸಾಲಗಳನ್ನು ತೀರಿಸಲು ಅಥವಾ ಗೃಹೋಪಯೋಗಿ ಯಂತ್ರೋಪಕರಣಗಳ ರಿಪೇರಿಗೆ ಹಣ ಖರ್ಚಾಗಬಹುದು. ಹಣಕಾಸಿನ ವ್ಯವಹಾರದಲ್ಲಿ ಯಾರನ್ನು ಕುರುಡಾಗಿ ನಂಬೋಕ್ ಹೋಗಬೇಡಿ. ಇನ್ನು ಕುಟುಂಬದಲ್ಲಿ ಜವಾಬ್ದಾರಿ ಹೆಚ್ಚಾಗತ್ತೆ. ಮನೆಯ ಹಿರಿಯರ ಆರೋಗ್ಯದ ಕಡೆ ಸ್ವಲ್ಪ ವಿಶೇಷ ಗಮನ ಹರಿಸಬೇಕು. ಸಣ್ಣ ಪುಟ್ಟ ವಿಷಯಗಳಿಗೂ ಕುಟುಂಬದಲ್ಲಿ ವಾದ ವಿವಾದ ಬರದಂತೆ ಶಾಂತಿಯನ್ನು ಕಾಯ್ದುಕೊಳ್ಬೇಕು. ಇನ್ನು ಸಂಗಾತಿಯು ನಿಮ್ಮ ಕಷ್ಟಗಳಿಗೆ ಹೆಗಲು ಕೊಡುತ್ತಾರೆ. ಅವರ ಸಲಹೆಗಳು ಕಠಿಣ ಸಂದರ್ಭಗಳನ್ನು ಎದುರಿಸಲು ನಿಮಗೆ ಧೈರ್ಯ ತುಂಬತ್ತೆ. ಇನ್ನು ಆರೋಗ್ಯ ಕಡೆ ಹೆಚ್ಚಿನ ಗಮನ ಅಗತ್ಯವಿದೆ. ಅತಿಯಾದ ಕೆಲಸದ ಒತ್ತಡದಿಂದಾಗಿ ಮಂಡಿ ನೋವು, ಕೀಲು ನೋವು ಅಥವಾ ವಾತಕ್ಕೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆ ಕಾಣಿಸಿಕೊಳ್ಬಹುದು. ಸಕಾಲಕ್ಕೆ ವಿಶ್ರಾಂತಿ ಪಡೆದು ವಾಕಿಂಗ್ ಮಾಡುವ ಅಭ್ಯಾಸ ಇಟ್ಕೋಬೇಕು. ವಿಶೇಷ ಪರಿಹಾರ ಬೇಕನ್ನೋದಾದ್ರೆ ಶನಿದೇವನ ಅನುಗ್ರಹಕ್ಕಾಗಿ ಆಂಜನೇಯನಿಗೆ ಅಥವಾ ಶನಿದೇವರಿಗೆ ಸಾಸಿವೆ ಎಣ್ಣೆ ದೀಪ ಹಚ್ಚೋದು, ಓಂ ಶಂ ಶನಿಶ್ಚರಾಯ ನಮಃ ಮಂತ್ರವನ್ನು ಜಪಿಸುವುದು ಕೆಲಸದಲ್ಲಿದ್ದ ಅಡೆತಡೆಗಳು ನಿವಾರಣೆಯಾಗುತ್ತೆ. ಶುಭ ಸಂಖ್ಯೆ 4, 8. ಶುಭ ಬಣ್ಣ ನೀಲಿ ಮತ್ತೆ ಕಪ್ಪು. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ನವೀನ ಆಲೋಚನೆಗಳು ಮತ್ತೆ ಸಾಮಾಜಿಕ ಸಂಪರ್ಕಗಳಿಂದ ಲಾಭ ತರುವ ದಿನವಾಗಿದೆ. ನಿಮ್ಮ ರಾಶ್ಯಾಧಿಪತಿಯಾದ ಶನಿದೇವನ ಕೃಪೆಯಿಂದಾಗಿ ನಿಮ್ಮಲ್ಲಿ ಸೃಜನಾತ್ಮಕ ಮತ್ತೆ ಜನರನ್ನು ಆಕರ್ಷಿಸುವ ಶಕ್ತಿ ಹೆಚ್ಚಾಗತ್ತೆ. ಸಮಾಜದಲ್ಲಿ ಅಥವಾ ಹಿತೈಷಿಗಳ ವಲಯದಲ್ಲಿ ಹೊಸ ಗೌರವ ಸ್ಥಾನಮಾನಗಳು ಹುಡುಕಿಕೊಂಡು ಬರಲಿ.
ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ವಿಭಿನ್ನ ಆಲೋಚನಾ ಶೈಲಿಗೆ ಮತ್ತು ಕಠಿಣ ಪರಿಶ್ರಮಕ್ಕೆ ಉತ್ತಮ ಮನ್ನಣೆ ಸಿಗತ್ತೆ. ಸಾಫ್ಟ್ವೇರ್, ಸಂಶೋಧನೆ, ಸೋಷಿಯಲ್ ಮೀಡಿಯಾ ಅಥವಾ ತಾಂತ್ರಿಕ ರಂಗದಲ್ಲಿ ಇರುವವರಿಗೆ ಅತ್ಯಂತ ಯಶಸ್ವಿ ದಿನ. ಸಹೋದ್ಯೋಗಿಗಳಿಂದ ಉತ್ತಮ ಸಹಕಾರ ಸಿಗಲಿದೆ. ಉದ್ಯಮ ಮತ್ತೆ ವ್ಯವಹಾರದಲ್ಲಿ ನವೀನ ತಾಂತ್ರಿಕವನ್ನು ಅಳವಡಿಸಲು ಇವತ್ತು ಸೂಕ್ತವಾದ ಸಮಯ. ಹಳೆಯ ಹೂಡಿಕೆಗಳಿಂದ ನಿರೀಕ್ಷೆಗೂ ಮೀರಿದ ಲಾಭ ದೊರೆಯುವ ಮುನ್ಸೂಚನೆ ಇದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಲಾಭಾಂಶ ಹೆಚ್ಚಾಗತ್ತೆ. ಆರ್ಥಿಕ ಪರಿಸ್ಥಿತಿ ತೃಪ್ತಿದಾಯಕವಾಗಿರುತ್ತೆ. ಆದಾಯದ ಹೊಸ ಮೂಲಗಳು ಸುಲಭವಾಗಿ ತೆರೆದುಕೊಳ್ಳುತ್ತೆ. ದೀರ್ಘಕಾಲದಿಂದ ಬರಬೇಕಿದ್ದ ಬಾಕಿ ಹಣ ವಾಪಸ್ ಬರುವ ಯೋಗವಿದೆ. ಆದರೂ ಆಧುನಿಕ ಗ್ಯಾಜೆಟ್ಗಳು ಅಥವಾ ಐಷಾರಾಮಿ ವಸ್ತುಗಳಿಗಾಗಿ ಅತಿಯಾದ ಖರ್ಚು ಮಾಡುವಂತೆ ನಿಗಾ ವಹಿಸಬೇಕು. ಕುಟುಂಬದಲ್ಲಿ ಸಂತಸ ಮತ್ತು ನೆಮ್ಮದಿಯ ವಾತಾವರಣ ಇರಲಿದೆ. ಸ್ನೇಹಿತರ ಅಥವಾ ಹಳೆಯ ಪರಿಚಯಸ್ಥರ ಭೇಟಿಯಿಂದ ಮನಸ್ಸು ಪ್ರಫುಲ್ಲವಾಗುತ್ತೆ. ಸಂಗಾತಿಯೊಂದಿಗೆ ಪರಸ್ಪರ ನಂಬಿಕೆ ಮತ್ತೆ ಪ್ರೀತಿ ಹೆಚ್ಚಾಗತ್ತೆ. ಒಂಟಿಯಾಗಿರುವವರಿಗೆ ಜೀವನ ಸಂಗಾತಿ ಸಿಗುವ ಸಾಧ್ಯತೆ ಇದೆ. ಇನ್ನು ಒಟ್ಟಿಗೆ ಸೇರಿ ಭವಿಷ್ಯದ ಯೋಜನೆ ಕೂಡ ಮಹತ್ವದ ನಿರ್ಧಾರ ತೆಗೆದುಕೊಳ್ತೀರಾ. ಪ್ರೇಮಿಗಳಿಗೆ ಇಂದು ಪ್ರೇಮ ನಿವೇದನೆ ಮಾಡಲು ಶುಭ ದಿನ. ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ. ಆದರೆ ಅತಿಯಾದ ಮೊಬೈಲ್ ಅಥವಾ ಕಂಪ್ಯೂಟರ್ ಬಳಕೆಯಿಂದ ಕಣ್ಣಿನ ಆಯಾಸ ಅಥವಾ ಸಣ್ಣ ಪುಟ್ಟ ತಲೆನೋವು ಕಾಣಿಸಿಕೊಳ್ಳಬಹುದು. ನಿಯಮಿತವಾಗಿ ಕಣ್ಣುಗಳಿಗೆ ವಿಶ್ರಾಂತಿ ನೀಡಿ ಮತ್ತು ಸಾಲಕ್ಕೆ ನಿದ್ರೆ ಟೈಮಿಗೆ ನಿದ್ರೆ ಮಾಡಿ. ಇನ್ನು ವಿಶೇಷ ಪರಿಹಾರ ಬೇಕು ಅನ್ನೋದಾದ್ರೆ ಮಹಾಲಕ್ಷ್ಮಿ ದೇವಿಯ ಮುಂದೆ ತುಪ್ಪದ ದೀಪ ಹಚ್ಚಿ ಶ್ರೀ ಸೂಕ್ತವನ್ನು ಪಠಿಸುವುದರಿಂದ ಆರ್ಥಿಕ ಸ್ಥಿತಿ ಮತ್ತಷ್ಟು ಗಟ್ಟಿಯಾಗುತ್ತೆ ಹಾಗೂ ಸಕಲ ಸೌಲಭ್ಯಗಳು ಪ್ರಾಪ್ತಿಯಾಗುತ್ತೆ. ಶುಭ ಸಂಖ್ಯೆ 3 ಮತ್ತು 8. ಶುಭ ಬಣ್ಣ ಆಕಾಶ ನೀಲಿ ಮತ್ತೆ ನೇರಳೆ. ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಭಾವನಾತ್ಮಕ ಸಮತೋಲನ ಕಾಯ್ದುಕೊಳ್ಳುವ ದಿನವಾಗಿದೆ. ಚಂದ್ರನ ಸಂಚಾರ ಮತ್ತೆ ಗ್ರಹಗತಿಗಳ ಪ್ರಭಾವದಿಂದ ಮನಸ್ಸಿನಲ್ಲಿ ಸಣ್ಣ ಪುಟ್ಟ ಆತಂಕಗಳು ಅಥವಾ ಅನಿಶ್ಚಿತತೆ ಭಾವನೆ ಮೂಡಬಹುದು. ಆದರೆ ನಿಮ್ಮ ದೈವ ಭಕ್ತಿ ಮತ್ತು ಅಂತಃಪ್ರಜ್ಞೆ ನಿಮ್ಮನ್ನು ಸರಿಯಾದ ಹಾದಿಯಲ್ಲಿ ಮುನ್ನಡೆಸಲಿದೆ. ಅನಗತ್ಯ ಯೋಚನೆಗಳಿಗೆ ಬದಿಗಿಟ್ಟು ಕರ್ತವ್ಯದ ಕಡೆ ಗಮನ ಹರಿಸಬೇಕು. ಕಚೇರಿಯಲ್ಲಿ ನಿಮ್ಮ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮುಗಿಸಲು ಪ್ರಯತ್ನಿಸಿ. ಮೇಲಧಿಕಾರಿಗಳೊಂದಿಗೆ ಮಾತನಾಡುವಾಗ ಸಂಯಮ ಕಾಯ್ದುಕೊಳ್ಳಿ. ಶಿಕ್ಷಣ, ಸಮಾಜ ಸೇವೆ, ಕೌನ್ಸಿಲಿಂಗ್ ಅಥವಾ ವೈದ್ಯಕೀಯ ಕ್ಷೇತ್ರದಲ್ಲಿರುವವರಿಗೆ ಸಾಧಾರಣ ಪ್ರಗತಿ ಕಂಡುಬರಲಿದೆ. ಬದಲಾವಣೆಗಳಿಗೆ ತಕ್ಕಂತೆ ಹೊಂದಿಕೊಳ್ಳುವುದು ಬಹಳ ಮುಖ್ಯ. ವ್ಯಾಪಾರದಲ್ಲಿ ಲಾಭಾಂಶ ಸಾಧಾರಣವಾಗಿರುತ್ತೆ. ಯಾವುದೇ ಹೊಸ ಹಾಗೂ ದೊಡ್ಡ ಹೂಡಿಕೆಗಳ ನಿರ್ಧಾರವನ್ನು ಇಂದು ಮಾಡಕ್ಕೆ ಹೋಗಬೇಡಿ. ವಿದೇಶಿ ಅಥವಾ ದೂರದ ಊರುಗಳ ಸಂಪರ್ಕದಿಂದ ನಡೆಯುವ ವ್ಯವಹಾರದಲ್ಲಿ ಸಕಾರಾತ್ಮಕ ಮುನ್ಸೂಚನೆ ಸಿಗಲಿದೆ. ಆರ್ಥಿಕವಾಗಿ ಇಂದು ಮಿಶ್ರ ಫಲಗಳ ದಿನ. ಆದಾಯದ ಹರಿವು ತಟಸ್ಥವಾಗಿದ್ದರೂ ಖರ್ಚು ವೆಚ್ಚಗಳು ಕೈಮೀರಿ ಹೋಗದಂತೆ ಬಜೆಟ್ ಹಾಕಿಕೊಂಡು ಕೆಲಸ ಮಾಡುವುದು ಉತ್ತಮ. ಧಾರ್ಮಿಕ ಕಾರ್ಯಗಳಿಗೆ, ದಾನ ಧರ್ಮಗಳಿಗೆ ಅಥವಾ ಆರೋಗ್ಯದ ನಿಮಿತ್ತ ಸಣ್ಣ ಪ್ರಯಾಣ ಹಣ ವ್ಯಯ ಆಗುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಶಾಂತ ವಾತಾವರಣ ಇರಲಿದೆ. ಕಷ್ಟದ ಸಮಯದಲ್ಲಿ ಕುಟುಂಬ ಸದಸ್ಯರು ನಿಮ್ಮ ಬೆಂಬಲವಾಗಿ ನಿಲ್ಲುತ್ತಾರೆ. ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯದ ಬಗ್ಗೆ ಮಹತ್ವದ ಚರ್ಚೆ ನಡೆಸಲಿದ್ದಾರೆ. ಸಂಗಾತಿಯು ನಿಮ್ಮ ಭಾವನೆಯನ್ನು ಅರ್ಥ ಮಾಡಿಕೊಂಡು ನಿಮಗೆ ನೆಮ್ಮದಿ ನೀಡಲು ಪ್ರಯತ್ನಿಸುತ್ತಾರೆ. ಪರಸ್ಪರ ಮನಸ್ಸು ಬಿಚ್ಚಿ ಮಾತನಾಡುವುದು ದಿನದ ಒತ್ತಡವನ್ನು ದೂರ ಮಾಡುತ್ತೆ. ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚು ನಿಗಾ ಅಗತ್ಯ. ಅತಿಯಾದ ಆಲೋಚನೆಯಿಂದಾಗಿ ನಿದ್ರಾಹೀನತೆ ಅಥವಾ ತಲೆನೋವು ಸಮಸ್ಯೆ ಕಾಡಬಹುದು. ರಾತ್ರಿ ಮಲಗುವ ಮುನ್ನ ಧ್ಯಾನ ಮಾಡುವುದು ಮತ್ತು ಪೌಷ್ಟಿಕ ಹಾಗೂ ಸಾತ್ವಿಕ ಆಹಾರವನ್ನು ಸೇವಿಸುವುದು ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ವಿಶೇಷ ಪರಿಹಾರ ನೋಡೋದಾದ್ರೆ ದಕ್ಷಿಣ ಮೂರ್ತಿ ಅಥವಾ ಗುರು ರಾಘವೇಂದ್ರ ಸ್ವಾಮಿಯ ಸ್ಮರಣೆ ಮಾಡುವುದು, ಹಳದಿ ಬಣ್ಣದ ಹೂ ಅಥವಾ ಹಣ್ಣನ್ನು ದೇವಸ್ಥಾನಕ್ಕೆ ಅರ್ಪಿಸುವುದು ಮಾನಸಿಕ ಗೊಂದಲ ನಿವಾರಣೆಯಾಗಿ ನೆಮ್ಮದಿ ಸಿಗುತ್ತೆ. ಶುಭ ಸಂಖ್ಯೆ 1 ಮತ್ತು 3. ಶುಭ ಬಣ್ಣ ಹಳದಿ ಮತ್ತು ತಿಳಿ ಕೆಂಪು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು 12 ರಾಶಿಗಳ ದಿನ ಭವಿಷ್ಯ. ಸಂಪೂರ್ಣ ವಿವರವಾಗಿ ಹೇಳಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಈ ರೀತಿಯ ವಿಡಿಯೋಗಳಿಗಾಗಿ, ದಿನ ಭವಿಷ್ಯ ಕೇಳುವುದಕ್ಕಾಗಿ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರಾಶಿ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಶುಭ ದಿನ.